ಮಂಡ್ಯದ 35ನೇ ವಾರ್ಡ್ನ ರಸ್ತೆಗಳು ಗುಂಡಿ ಮುಕ್ತವಾಗಲಿದೆ. ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಮಂಡ್ಯ ನಗರದ ತಾವರೆಕೆರೆಯ 27ನೇ ವಾರ್ಡ್ನಲ್ಲಿ ಪ್ರಗತಿಯಲ್ಲಿರುವ ರಸ್ತೆ ಕಾಮಗಾರಿ ವೀಕ್ಷಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 9 ಕೋಟಿ ವೆಚ್ಚದಲ್ಲಿ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಒಳ್ಳೆ ರಸ್ತೆಗಳ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದ್ದು, ಮುಂದಿನ ತಿಂಗಳಲ್ಲಿ ಮುಖ್ಯಮಂತ್ರಿಗಳು 21 ಕೋಟಿ ವಿಶೇಷ ಅನುದಾನ ನೀಡಲಿದ್ದು, ಮಂಡ್ಯ ನಗರದಲ್ಲಿ ರಸ್ತೆಗಳು ಗುಂಡಿ ಮುಕ್ತವಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ 27ನೇ ವಾರ್ಡ್ನ ನಗರಸಭೆ ಸದಸ್ಯರಾದ ಶ್ರೀಧರ್, ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್.ಎಸ್. ಮಂಜು, ಬಿಲ್ಡರ್ಸ್ ಅಸೋಸಿಯೇಷನ್ ಸಂಸ್ಥಾಪಕ ಅಧ್ಯಕ್ಷರಾದ ನೃಪತುಂಗ, ಮುಡ ಅಧ್ಯಕ್ಷರಾದ ನಯೀಂ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ, ಕಾಂಗ್ರೆಸ್ ಮುಖಂಡರಾದ ಧನಂಜಯ್, ಪ್ರಮೋದ್, ದೀಪಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏನಕ್ಕೂ ಪ್ರಯೋಜನ ಇಲ್ಲ ಸರ್. ಕೇಳೋದೇ ಇಲ್ವಲ್ಲ. ನಾನು ದಿನ ಅಲ್ಲಿ ಕೂತಿರ್ತೀನಲ್ಲ MLA ಇಲ್ಲಿ ಬಂದಾಗ ಇಲ್ಲಿ ಬಂದ್ಬಿಡಿ, ಅಲ್ಲಿ ಬಂದು ಅರ್ಜಿ ಕೊಟ್ಟರೆ 5 ನಿಮಿಷ ಮಾಡ್ತೀನಿ. ನಿಮ್ಮ ಕೌನ್ಸಿಲರ್ ಏನು ಮಾಡ್ತಾರೆ? ಕೌನ್ಸಿಲರ್ ಗಟ್ಟೆ ಬೇಡಿ ಸ್ಕೂಲ್ ಝೋನಲ್ಲಿ ಒಂದು 5 ಮೀಟರ್ 5 ಮೀಟರ್ ಸಿಕ್ತು, ಅಲ್ಲಿ ಓದಿ 4 ಮೀಟರ್ ಸಿಕ್ತು. ಎಲ್ಲರೂ ಚೆನ್ನಾಗೈತೆ ಅಂತ ಹೇಳೋರಪ್ಪ. ಹೋಮ್ಸಿಗೆ ನಿಮಗೆ ರಿಟರ್ನ್ ಪರ್ಮಿಷನ್ ಬೇಕು. ಸ್ಕೂಲ್ ಝೋನಲ್ಲ ರಿಟರ್ನ್ ಪರ್ಮಿಷನ್ ಕೊಟ್ಟರೆ ಡಿಪಾರ್ಟ್ಮೆಂಟಿಂದ ಹಾಕ್ಸೋಣ. ಇಲ್ಲ ರಬ್ಬರ್ ಅಂಶ ಈಗೆಲ್ಲ ಮೊದಲು ಇರ್ತಿದ್ರಲ್ಲ ಆ ಥರ ಇರ್ತಾರೆ. ಆಯ್ತು, ಅದೇನು ತೊಂದರೆ ಇಲ್ಲ. ಒಂದು 20-25 ವರ್ಷದಿಂದ ರಸ್ತೆ ಮತ್ತು ಮುಖ್ಯ ರಸ್ತೆಗಳೆಲ್ಲ ಹಾಳಾಗಿದೆ. ಈಗ 15 ರಸ್ತೆಯನ್ನು 27ನೇ ವಾರ್ಡಲ್ಲಿ ಆಗಿದೆ. ಒಟ್ಟು 2 ವರ್ಷದ 15 ಫೈನಾನ್ಸಲ್ಲಿ ಈಗ ನಾಳೆಯಿಂದ ನಾವು ಚಾಮುಂಡೇಶ್ವರಿ ನಗರ, ಒಂದು ಗುತ್ತಲು, ಇನ್ನೊಂದು ಆನೆಕೆರೆ ಬೀದಿ, ಮತ್ತೊಂದು ಒಳಲು ಸರ್ಕಲ್, ಆನೆಕೆರೆ ಒಳಲು ಸರ್ಕಲ್ಲು, ಆಲಹಳ್ಳಿ, ಹೀಗೆ 5 ಕಡೆ ಗುದ್ಲಿ ಪೂಜೆಯನ್ನು ಮಾಡಿ ಕಾಮಗಾರಿಗೆ ಚಾಲನೆಯನ್ನು ನಾಳೆ ಬೆಳಗ್ಗೆ 9 ಗಂಟೆ ಚಾಮುಂಡೇಶ್ವರಿ ನಗರದಿಂದ ಕೊಡ್ತಿದ್ದೀವಿ. ಅದಲ್ಲದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ 9 ಕೋಟಿಯನ್ನು ಹಾಕಿದ್ವಿ. ಮುಖ್ಯ ರಸ್ತೆಗಳನ್ನು ಲಿಂಕ್ ಮಾಡುವಂಥ ಏರಿಯಾ ಒಳಗಿನ ರಸ್ತೆಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಈಗ ಮುಖ್ಯಮಂತ್ರಿಗಳು ಬರೋ ತಿಂಗಳು ಇನ್ನೂ 25 ಕೋಟಿ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರೆ ಅಷ್ಟನ್ನು ನಗರಕ್ಕೆ ಹಾಕಿ ಎಂಟೈರ್ 35 ವಾರ್ಡಲ್ಲೂ ಯಾವ ರಸ್ತೆನೂ ಗುಂಡಿ ಇರಬಾರ್ದು, ಗುಂಡಿ ಮುಕ್ತ ರಸ್ತೆಯನ್ನು ಮಾಡಬೇಕು ಅನ್ನೋದು ನಮ್ಮ ಗುರಿ. ಎಲ್ಲೇ ಹೋದ್ರೆ ಯಾವ ವಾರ್ಡಲ್ಲಿ ಹೋದ್ರೂ ಒಂದೇ ದಿವಸ ಎಲ್ಲವನ್ನು ಮಾಡೋದಕ್ಕಾಗಲ್ಲ. ಹಂತವಾಗಿ ಮೋರಿ ರಸ್ತೆ ಎಲ್ಲವನ್ನು ಅಭಿವೃದ್ಧಿ ಮಾಡ್ತೀವಿ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.